ಸ್ನೇಹಿತರೆ, ಯಾರಿಗೆಲ್ಲ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನ ತಗೊಳ್ಳೋದಿಕ್ಕೆ ಸಾಧ್ಯ ಆಗಿಲ್ಲ ಅಂತವರು ಈ ಒಂದು ರಾಜೀವ್ ಗಾಂಧಿ ವಸತಿ ಯೋಜನೆಯಲ್ಲಿ ನೀವು ಮನೆಗಳನ್ನ ತಗೋಬಹುದು ಸ್ನೇಹಿತರೆ. ಅಂದ್ರೆ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಿಮ್ಗೆ ಎಲ್ರಿಗೂ ಕೂಡ ಈ ಒಂದು ಮನೆಗಳು ಸಿಗುವಂತದ್ದು. ಅಂದ್ರೆ ಈ ಒಂದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆಗಿರ್ಬೋದು, ಮತ್ತೆ ಹಲವಾರು ಅಭಿವೃದ್ಧಿ ನಿಗಮಗಳಿಂದ ನಿಮ್ಗೆ ಆ ಒಂದು ಮನೆಗಳು ಸಿಗುವಂತದ್ದು ಸ್ನೇಹಿತರೆ. ಅದೇ ರೀತಿಯಾಗಿ ಈ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಕೂಡ ಯಾರಿಗೆಲ್ಲ ಮನೆಗಳು ಸಿಕ್ಕಿಲ್ಲ ಅಂತವರು ಇನ್ನೂ ಕೂಡ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನ ತಗೊಳ್ಳೋದಿಕ್ಕೆ ಅವಕಾಶ ಇರುವಂತದ್ದು. ಅದೇ ರೀತಿಯಾಗಿ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಮನೆಗಳನ್ನ ತಗೊಂಡಂತವ್ರಿಗೆ ಈ ಒಂದು ಬಿಲ್ಗಳು ಕೂಡ ಆಗ್ತಾ ಇಲ್ಲ ಅಂತ ತುಂಬಾ ಜನರು ಕಮೆಂಟ್ ಮಾಡ್ತಾ ಇದ್ರಿ. ಅದು ಕೂಡ ಈ ಒಂದು ಜನವರಿಯಿಂದನೇ ಕೂಡ ಯಾರಿಗೆಲ್ಲ ಒಂದು ಪೆಂಡಿಂಗ್ ಬಿಲ್ಗಳಿದೆ ಆ ಒಂದು ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಅಂತವ್ರು ಎಲ್ರಿಗೂ ಕೂಡ ಈ ಒಂದು ಜನವರಿಯಿಂದಾನೇ ಕೂಡ ಹಾಕ್ತಾರೆ ಅಂತಾನು ಕೂಡ ಒಂದು ಇನ್ಫಾರ್ಮೇಶನ್ ಇದೆ. ಅದೇ ರೀತಿಯಾಗಿ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ನಿಮ್ಗೆ ಯಾರಿಗೆಲ್ಲ ಮನೆಗಳು ಸಿಕ್ಕಿಲ್ಲ ಅಂತವ್ರು ಎಲ್ರೂ ಕೂಡ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ನೀವು ಅರ್ಜಿಗಳನ್ನ ಹಾಕ್ಬೋದು ಸ್ನೇಹಿತರೆ. ಓಕೆ ಸ್ನೇಹಿತರೆ, ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಡೀಟೇಲ್ಸ್ ನ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಫಸ್ಟ್ ನಮ್ಮ ಒಂದು ಚಾನಲ್ಗೆ ಯಾರೇನು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ಮೊದಲನೇದಾಗಿ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಬರುವಂತ ಈ ಒಂದು ಏನ್ ಯೋಜನೆಗಳಿದೆ ಅದರಲ್ಲಿ ಯಾವ್ದಾದ್ರಲ್ಲಿ ಮನೆಗಳನ್ನ ಕೊಡ್ತಾ ಇದಾರೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಬಸವ ವಸತಿ ಯೋಜನೆ, ನಂತರ ಈ ಒಂದು ಡಾಕ್ಟರ್ BR ಅಂಬೇಡ್ಕರ್ ನಿವಾಸ ಯೋಜನೆ, ನಂತರ ಈ ಒಂದು ಆಶ್ರಯ ಗೃಹ ಯೋಜನೆ, ನಂತರ ಮುಖ್ಯಮಂತ್ರಿಗಳ 1 ಲಕ್ಷ ಈ ಒಂದು ಗೃಹ ಯೋಜನೆ, ಇದೆಲ್ಲದೂ ಕೂಡ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಬರುವಂತ ಯೋಜನೆಗಳಾಗಿರ್ತವೆ. ಇದರಲ್ಲಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ. ಅದು ಕೂಡ ಯಾರಿಗೆಲ್ಲ ಎಲಿಜಿಬಿಲಿಟಿ ಇರುತ್ತೆ ಅಂತವ್ರು ಮಾತ್ರ ಇದಕ್ಕೆ ಅರ್ಜಿಗಳನ್ನ ಹಾಕೋದಿಕ್ಕೆ ಸಾಧ್ಯ ಆಗುತ್ತೆ ಸ್ನೇಹಿತರೆ. ಈ ಒಂದು ಯೋಜನೆಯ ಮುಖ್ಯ ಗುರಿಗಳು ಯಾವ್ದು ಅಂತ ನೋಡೋದಾದ್ರೆ, ಈ ಒಂದು ಬಡ ಕುಟುಂಬಗಳಿಗೆ ಸುರಕ್ಷಿತವಾಗಿ ಒಂದು ಶಾಶ್ವತವಾಗಿ ವಸತಿಗಳನ್ನ ಕೊಡುವಂತದ್ದು, ಅಂದ್ರೆ ಮನೆಗಳನ್ನ ಕೊಡುವಂತದ್ದಾಗಿರ್ಬೋದು. ಅದೇ ರೀತಿಯಾಗಿ ಒಂದು ಗ್ರಾಮೀಣ ಹಾಗೂ ಈ ಒಂದು ನಗರ ಪ್ರದೇಶಗಳಲ್ಲಿ ಇರುವಂತಹ ಈ ಒಂದು ಬಡವರ ಒಂದು ಜೀವನ ಮಟ್ಟವನ್ನು ಸುಧಾರಿಸುವಂತದ್ದಾಗಿರ್ಬೋದು. ಅದೇ ರೀತಿಯಾಗಿ ಒಂದು ಮಹಿಳೆಯ ಹೆಸರುಗಳಲ್ಲಿ ಆ ಒಂದು ಮನೆಗಳನ್ನ ಕೊಡುವಂತದ್ದಾಗಿರ್ಬೋದು. ಅದೇ ರೀತಿಯಾಗಿ ಒಂದು ಮನೆಗಳನ್ನ ಕಟ್ಟಿದ ನಂತರದಲ್ಲಿ ಅವರಿಗೆ ಮೂಲಭೂತ ಸೌಕರ್ಯಗಳನ್ನ ಕೊಡುವಂತದ್ದು, ಅಂದ್ರೆ ನೀರಾಗಿರ್ಬೋದು, ಮತ್ತೆ ಒಂದು ಕರೆಂಟ್ ಆಗಿರ್ಬೋದು, ಈ ರೀತಿಯಾದ ಒಂದು ಒಳ್ಳೆಯ ವ್ಯವಸ್ಥೆಗಳನ್ನ ಮಾಡುವಂತದ್ದಾಗಿರ್ಬೋದು. ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಇಷ್ಟೆಲ್ಲ ಸೌಕರ್ಯಗಳು ಸಿಗುವಂತದ್ದು. ಅದೇ ರೀತಿಯಾಗಿ ಈ ಒಂದು ಮನೆಗಳನ್ನ ಕಟ್ಕೊಳ್ಳೋದಿಕ್ಕೆ, ಅಂದ್ರೆ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆಗಳನ್ನ ತಗೊಳ್ಳೋದಿಕ್ಕೆ ಎಷ್ಟು ಸಬ್ಸಿಡಿನ ಕೊಡ್ತಾರೆ ಅನ್ನೋದು ನೋಡೋದಾದ್ರೆ, ಈ ಒಂದು ಸರ್ಕಾರದಿಂದ ಈ ಒಂದು 1,20,000ದಿಂದ 1,70,000ವರೆಗೂ ಕೂಡ ಒಂದು ಸಬ್ಸಿಡಿನ ಕೊಡುವಂತದ್ದು ಈ ಒಂದು ಮನೆಗಳನ್ನ ತಗೊಳ್ಳೋದಿಕ್ಕೆ, ಅಂದ್ರೆ ಮನೆಗಳನ್ನ ಕಟ್ಕೊಳ್ಳೋದಿಕ್ಕೆ ಈ ಒಂದು ರಾಜೀವ್ ಗಾಂಧಿ ವಸತಿ ನಿಗಮದಿಂದ 1,20,000ದಿಂದ 1,70,000ವರೆಗೂ ಕೂಡ ಆ ಒಂದು ಮನೆಗಳಿಗೆ ಸಬ್ಸಿಡಿಯನ್ನ ಕೊಡುವಂತದ್ದು. ಅಂದ್ರೆ ಆ ಒಂದು ಲೊಕೇಶನ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಯಾವ್ದೋ ಒಂದು ಲೊಕೇಶನ್ ಅಲ್ಲಿ ಇರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗಿರುವಂತದ್ದು. ಅಂದ್ರೆ ಹಳ್ಳಿಗಳಲ್ಲಿ ಇರ್ತಾರ ಅಥವಾ ಸಿಟಿಗಳಲ್ಲಿ ಇರ್ತಾರ, ಯಾವ ಒಂದು ಏರಿಯಾಗಳಲ್ಲಿ ಮನೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ ಆ ಒಂದು ಸ್ಥಳಕ್ಕೆ ಅನುಗುಣವಾಗಿ ಆ ಒಂದು ಸಬ್ಸಿಡಿನ ಕೊಡ್ತಾ ಇರುವಂತದ್ದು. ಓಕೆ ಸ್ನೇಹಿತರೆ, ಇದಕ್ಕೆ ಅರ್ಜಿ ಹಾಕೋದಿಕ್ಕೆ ಯಾರೆಲ್ಲ ಅರ್ಹರು, ಏನೆಲ್ಲ ಎಲಿಜಿಬಿಲಿಟಿ ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಮೊದಲನೇದಾಗಿ ಕರ್ನಾಟಕದ ಸ್ಥಿರ ನಿವಾಸಿ ಆಗಿರ್ಬೇಕಾಗುತ್ತೆ, ಅಂದ್ರೆ ಕರ್ನಾಟಕದ ನಿವಾಸಿ ಆಗಿರ್ಬೇಕಾಗುತ್ತೆ. ಅದೇ ರೀತಿಯಾಗಿ BPL ಆರ್ಥಿಕ ಹಿಂದುಳಿದ ವರ್ಗಕ್ಕೆ ಸೇರಿರ್ಬೇಕಾಗುತ್ತೆ, BPL ಕಾರ್ಡ್ ಇರ್ಬೇಕಾಗುತ್ತೆ. ಆರ್ಥಿಕ ಹಿಂದುಳಿದ ಒಂದು ವರ್ಗಕ್ಕೆ ಸೇರಿದಂತವ್ರಿಗೆ ಈ ಒಂದು ಅವಕಾಶನ ಕೊಡ್ತಾ ಇರುವಂತದ್ದು. ಅದೇ ರೀತಿಯಾಗಿ ಸ್ವಂತ ಪಕ್ಕ ಮನೆ ಇರಬಾರದು, ಅಂದ್ರೆ ಸ್ವಂತವಾದ ಒಂದು ಮನೆಗಳು ಇರಬಾರದು ಅಂತವ್ರಿಗೆ ಅವಕಾಶ ಇರುವಂತದ್ದು. ಮತ್ತೆ ಇನ್ನು ಸ್ವಂತ ಜಮೀನು ಸೈಟ್ ಇರಬೇಕು, ಚಿಕ್ಕ ಫ್ಲಾಟ್ ಇದ್ರೂ ಸಾಕು, ಅಂದ್ರೆ ಈ ಒಂದು ಸ್ವಂತವಾಗಿ ನಿಮ್ಮ ಒಂದು ಜಮೀನ್ ಇರ್ಬೇಕಾಗುತ್ತೆ ಒಂದು ಮನೆಗಳನ್ನ ಕಟ್ಕೊಳ್ಳೋದಿಕ್ಕೆ, ಅಂತವ್ರಿಗೆ ಅವಕಾಶನ ಕೊಡ್ತಾ ಇರುವಂತದ್ದು. ಒಂದು ಸ್ವಂತ ಜಮೀನ್ ಇಲ್ಲ, ಆ ಒಂದು ಜಾಗ ಇಲ್ಲ ಅಂತಂದ್ರೆ ಆ ಒಂದು ಮನೆ ಸಿಗೋದಿಲ್ಲ, ಆ ಒಂದು ಜಾಗ ಬೇಕಾಗುತ್ತೆ. ಸ್ವಂತ ಒಂದು ಜಾಗ ಇದ್ರೆ ಆ ಒಂದು ಮನೆಗಳನ್ನ ನೀವು ಅರ್ಜಿನ ಹಾಕಿ ತಗೊಂಡು ಆ ಒಂದು ಮನೆಗಳನ್ನ ನಿರ್ಮಾಣ ಮಾಡ್ಕೋಬಹುದು. ಅದೇ ರೀತಿಯಾಗಿ ಗ್ರಾಮೀಣ ಕುಟುಂಬಗಳ ವಾರ್ಷಿಕ ಆದಾಯ 32,000 ಒಳಗಿರ ಇರ್ಬೇಕಾಗುತ್ತೆ, ಅಂದ್ರೆ ಗ್ರಾಮೀಣ ಪ್ರದೇಶದಲ್ಲಿರುವಂತ ಈ ಒಂದು ಕುಟುಂಬಗಳೇನಿದ್ದೀರಾ ಅವರ ಒಂದು ವಾರ್ಷಿಕ ಆದಾಯ 32,000 ಒಳಗಡೆ ಇರಬೇಕಾಗುತ್ತೆ. ಅಂತವ್ರು ಇದಕ್ಕೆ ಅರ್ಜಿನ ಹಾಕ್ಬೋದು. 32,000 ಅಂತಂದ್ರೆ ವರ್ಷಕ್ಕೆ ಅವರ ಒಂದು ಆದಾಯ 32,000ಕ್ಕಿಂತ ಕಡಿಮೆ ಇರಬೇಕಾಗುತ್ತೆ. ನಾವು ಒಂದು ನಗರದಲ್ಲಿ ವಾಸ ಮಾಡ್ತಿರುವಂತ ಕುಟುಂಬಗಳೇನಿದ್ದೀರಾ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ 1 ಲಕ್ಷದ ಒಳಗಡೆ ಇರಬೇಕಾಗುತ್ತೆ ಇದಕ್ಕೆ ಅರ್ಜಿ ಹಾಕೋದಿಕ್ಕೆ. ಅದೇ ರೀತಿಯಾಗಿ SC ST ವಿಧವೆ ಅಂಗವಿಕಲರಿಗೆ ಆದ್ಯತೆನ ಕೊಡ್ತಾ ಇರುವಂತದ್ದು. ಇಷ್ಟೆಲ್ಲದೂ ಕೂಡ ಎಲಿಜಿಬಿಲಿಟಿ ಇರುವಂತದ್ದು. ಅಷ್ಟೆಲ್ಲ ಇದ್ರೆ ನೀವು ಅಪ್ಲಿಕೇಶನ್ ಹಾಕ್ಬಹುದು. ಅದೇ ರೀತಿಯಾಗಿ ಅಪ್ಲಿಕೇಶನ್ ಹಾಕೋದಿಕ್ಕೆ, ಅರ್ಜಿ ಹಾಕೋದಿಕ್ಕೆ ಏನೆಲ್ಲ ದಾಖಲಾತಿಗಳು ಬೇಕಾಗುತ್ತೆ ಅಂತ ನೋಡೋದಾದ್ರೆ, ಆಧಾರ್ ಕಾರ್ಡ್ ಬೇಕಾಗುತ್ತೆ, BPL ರೇಷನ್ ಕಾರ್ಡ್ ಬೇಕಾಗುತ್ತೆ, ನಂತರ ಆದಾಯ ಪ್ರಮಾಣ ಪತ್ರ ಇರಬೇಕಾಗುತ್ತೆ, ಜಾತಿ ಪ್ರಮಾಣ ಪತ್ರ ಇರಬೇಕಾಗುತ್ತೆ, ನಿವಾಸ ಪ್ರಮಾಣ ಪತ್ರ ಇರಬೇಕಾಗುತ್ತೆ, ನಂತರ ಜಮೀನಿನ ದಾಖಲಾತಿಗಳು ಅಂದ್ರೆ RTC, ಅಂದ್ರೆ ನೀವು ಯಾವ ಒಂದು ಜಮೀನಲ್ಲಿ ಮನೆಗಳನ್ನ ಮಾಡ್ಕೊಳ್ತೀವಿ ಅಂತ ಅನ್ಕೊಂಡಿದೀರಾ ಆ ಒಂದು RTC ಕೂಡ ಬೇಕಾಗುತ್ತೆ. ಆ ಒಂದು ಜಾಗದ ಒಂದು
RTC ಬೇಕಾಗುತ್ತೆ. ನಂತರ ಬ್ಯಾಂಕ್ ಪಾಸ್ಬುಕ್ ಇರಬೇಕಾಗುತ್ತೆ. ಅರ್ಜಿದಾರರ ಫೋಟೋಗಳು ಕೂಡ ಬೇಕಾಗುತ್ತೆ. ನಂತರ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ. ನಂತರ ಸ್ವಯಂ ಘೋಷಣಾ ಪ್ರಮಾಣ ಪತ್ರನೂ ಕೂಡ ಬೇಕಾಗುತ್ತೆ. ಅದೇ ರೀತಿಯಾಗಿ ನಿಮ್ಗೆ ಆನ್ಲೈನ್ ಅಲ್ಲಿ ಅರ್ಜಿ ಹಾಕೋದಿಕ್ಕೆ ಅವಕಾಶ ಇರುವಂತದ್ದು ಈ ಒಂದು RGHCL ಈ ಒಂದು ಪೋರ್ಟಲ್ಗೆ ಹೋಗಿ ನೀವು ಅಪ್ಲಿಕೇಶನ್ ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ಅದು ಕೂಡ ಈ ಒಂದು ಯಾವುದೇ ರೀತಿಯಾದ ಒಂದು ಏನು ಮಂಗಳೂರನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು, ಈ ಒಂದು ಕರ್ನಾಟಕವನ್ನಾಗಿರ್ಬೋದು, ಈ ಒಂದು ಬಾಪೂಜಿ ಸೇವಾ ಕೇಂದ್ರಗಳಾಗಿರ್ಬೋದು, ಇಲ್ಲಿ ನೀವು ಆನ್ಲೈನ್ ಅಲ್ಲಿ ಎಲ್ಲಿ ವಸತಿಗೆ ಅರ್ಜಿನ ಹಾಕೋದಿಕ್ಕೆ ಅವಕಾಶ ಇರುತ್ತೆ ಅಲ್ಲಿ ನೀವು ಅರ್ಜಿಗಳನ್ನ ಹಾಕ್ಬೇಕಾಗುತ್ತೆ. ಇದು ಅರ್ಜಿ ಹಾಕ್ತವ್ರು ಎಲ್ಲರಿಗೂ ಕೂಡ ಸಿಗೋದಿಲ್ಲ. ಯಾರಿಗೆಲ್ಲ ಒಂದು ಎಲಿಜಿಬಿಲಿಟಿ ಇರುತ್ತೆ ಅಂತವ್ರಿಗೆ ಮಾತ್ರ ಈ ಒಂದು ಯೋಜನೆಯಲ್ಲಿ ಮನೆಗಳನ್ನ ತಗೊಳ್ಳೋದಿಕ್ಕೆ ಅವಕಾಶ ಇರುವಂತದ್ದು ಸ್ನೇಹಿತರೆ. ಓಕೆ, ಇದ್ರ ಬಗ್ಗೆ ನಿಮ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅರ್ಥ ಆಯ್ತು ಅಂತ ಅನ್ಕೊಳ್ತೀನಿ. ದಯವಿಟ್ಟು ಕೂಡ ಏನಾದ್ರು ಡೌಟ್ಸ್ ಇದ್ರೆ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಧನ್ಯವಾದ ಸ್ನೇಹಿತರೆ.